ಮೂರ್ನಾಲ್ಕು ದಿವಸದಿಂದ ಅಬ್ಬರಿಸ್ತಾ ಇದ್ದಂತಹ ಮಳೆ ಇವತ್ತು ಕೊಂಚ ಬಿಡು ಕೊಟ್ಟಿದೆ. ಆದರೆ ಮಳೆಯಿಂದ ಆಗಿರುವಂತಹ ಪರಿಣಾಮಗಳು ಮಾತ್ರ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಜಲಪಾತಗಳು ಮೈದುಂಬಿ ಹರಿತಾ ಇದ್ದಾವೆ. ಹಾಗೆಯೇ ಮರಗಳು, ವಿದ್ಯುತ್ ಕಂಬಗಳು ನೆಲಕಚ್ಚಿ ಸಾವು ಕೂಡ ಸಂಭವಿಸಿದೆ. ಮಳೆಯಿಂದ ಎಲ್ಲೆಲ್ಲಿ ಯಾವ ಸ್ವರೂಪದ ಹಾನಿಗಳಾಗಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಳೆ 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 ಇಡೀ ಕರುನಾಡನ್ನೇ ತೊಯ್ದು ತೊಪ್ಪೆ ಮಾಡಿದ್ದ ಮಳೆರಾಯ ಕೊಂಚ ಸೈಲೆಂಟ್ ಆಗಿದ್ದಾನೆ. 3-4 ದಿನದಿಂದ ಬಿಟ್ಟು ಬಿಡದೆ ಸುರಿದ ಮಳೆ ನಿಧಾನಕ್ಕೆ ತಗ್ಗುವುದಕ್ಕೆ ಶುರುವಾಗಿದೆ. ಕಳೆದೊಂದು ವಾರದಿಂದ ಸೂರ್ಯನ ಮುಖವನ್ನೇ ನೋಡದಂತಾಗಿದ್ದ ಜನಕ್ಕೆ ಸೂರ್ಯನ ದರ್ಶನವಾಗ್ತಿದೆ. ಮಳೆಯೇನೋ ನಿಂತಿದೆ, ಆದರೆ ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಮಾತ್ರ ಕಮ್ಮಿ ಆಗ್ತಿಲ್ಲ. ನೆರೆ ತಗ್ಗಿದ ಊರಲ್ಲೀಗ ನರಕ ದರ್ಶನವಾಗ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆರಾಯ ಸೃಷ್ಟಿಸಿದ ಅವಾಂತರಗಳು ಒಂದೆರಡಲ್ಲ. 3-4 ದಿನ ಸುರಿದ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ಉಕ್ಕಿ ಹರಿದಿದೆ. ಇದರ ಪರಿಣಾಮ ನದಿ ಪಾತ್ರದ ಗ್ರಾಮಗಳಾದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಭಾಗದಲ್ಲಿ ಎತ್ತ ಕಣ್ಣಾಯಿಸಿದ್ರೂ ನೀರೇ ಕಾಣುತ್ತಿತ್ತು. ಮಹಾಮಳೆಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಿಧಾನಕ್ಕೆ ನೆರೆ ತಗ್ಗುವುದಕ್ಕೆ ಶುರುವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲಿರೋ ಗೋಕಾಕ್ ಫಾಲ್ಸ್ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ. ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. 170 ಅಡಿ ಮೇಲಿಂದ ಧುಮ್ಮಿಕ್ಕೋ ಜಲರಾಶಿ ನೋಡುವುದಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಕೇರಳದ ವಯನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರ ಪರಿಣಾಮ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯ ತುಂಬಿ ತುಳುಕ್ತಿದೆ. ಡ್ಯಾಂನಿಂದ 10,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಿದ್ದು ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕರ್ಜಿಕೊಪ್ಪ ಬಳಿ ಮಳೆ ಗಾಳಿಗೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಕ್ಯಾಂಟರ್ ಮೇಲೆ ಮರ ಬಿದ್ದ ಪರಿಣಾಮ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ 1 ತಿಂಗಳ ಹಿಂದಷ್ಟೇ ನಿರ್ಮಾಣಗೊಂಡಿದ್ದ ರಸ್ತೆ ಕುಸಿದು ಹೋಗಿದೆ. ಶಿವಮೊಗ್ಗ ಚಿತ್ರದುರ್ಗ ಮಾರ್ಗವಾಗಿ ನಿರ್ಮಿಸಿದ್ದ ರಸ್ತೆಯನ್ನ ಸಂಸದ ಬಿ.ವೈ. ರಾಘವೇಂದ್ರ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಿದ್ರು. ಆದ್ರೀಗ ಇದೇ ರಸ್ತೆ ಕುಸಿದು ಹೋಗಿದೆ. ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ ದುರ್ಗಾ ಗ್ರಾಮದಲ್ಲಿ ಬಿರುಗಾಳಿ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. 10 ಮರಗಳು ಧರಾಶಾಹಿಯಾಗಿದ್ದು ಹಲವು ಲೈಟ್ ಕಂಬಗಳು ನೆಲಕ್ಕಚ್ಚಿವೆ. ವಿದ್ಯುತ್ ಸಂಪರ್ಕ ಕಟ್ಟಾಗಿರೋದ್ರಿಂದ ಕರೆಂಟ್ ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ದಾವಣಗೆರೆಯಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಮಳೆ ಜೊತೆಗೆ ಭಾರೀ ಬಿರುಗಾಳಿ ಬೀಸ್ತಿರೋದ್ರಿಂದ ಹರಿಹರ ತಾಲೂಕಿನ ಮಲೆಬೆನ್ನೂರು ಪಟ್ಟಣದ ಟಿಪ್ಪು ನಗರ, ಗುಳದಳ್ಳಿ ಕ್ಯಾಂಪ್ನಲ್ಲಿ ಹಲವಾರು ಲೈಟ್ ಕಂಬಗಳು ನೆಲಕ್ಕಚ್ಚಿವೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅವಾಂತರಗಳ ಮೇಲೆ ಅವಾಂತರ ಸೃಷ್ಟಿಯಾಗ್ತಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ಇಡೀ ಕಾರು ಜಖಂ ಆಗಿದೆ. ಇನ್ನು ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಭೀಮಾ ನದಿ ಅಬ್ಬರಕ್ಕೆ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಗಾಣಗಾಪುರದ ದತ್ತನ ದರ್ಶನಕ್ಕೆ ಬಂದಿದ್ದ ಖಜೂರಿ ಗ್ರಾಮದ ಲಕ್ಷ್ಮೀಕಾಂತ ಸ್ನಾನ ಮಾಡುವುದಕ್ಕಂತ ನೀರಿಗೆ ಇಳಿದಾಗ ಕೊಚ್ಚಿ ಹೋಗಿದ್ದ. ಹೀಗಾಗಿ ಶೋಧ ಕಾರ್ಯ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹ ಪತ್ತೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಮುಂಗಾರು ಮಳೆ ಅಬ್ಬರ ನಿಧಾನಕ್ಕೆ ತಗ್ಗಿದ್ರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.